UK ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ನಾನು MPM ಶಿವಪ್ರಕಾಶ್. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ಬೀಚಿ ಗ್ರಂಥಾಲಯ ಬೆಂಬಲಿಗರ ಬಳಗದ 27ನೇ ವರ್ಷದ ಡಾಕ್ಟರ್ ರಾಧಾಕೃಷ್ಣನ್ ಸ್ಮರಣಾರ್ಥ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರಾಂಶುಪಾಲರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಕೋರಿ ಹಾಲೇಶ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಸತತ 27 ವರ್ಷ ನಿರಂತರವಾಗಿ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿ ಗೌರವಿಸುವ ಬಳಗದ ವೈಖರಿ ಶ್ಲಾಘನೀಯ ಎಂದರು. ಶಾಲೆಗಳಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಲು ಶಿಕ್ಷಕರು ಸದಾ ಶ್ರಮಿಸಬೇಕು. ಗ್ರಾಮೀಣ ಪ್ರದೇಶದ ಮಕ್ಕಳ ಉನ್ನತ ಸಾಧನೆಗೆ ಪ್ರೇರೇಪಿಸುವ ಕೆಲಸ ನಿರಂತರವಾಗಿ ಆಗಬೇಕು ಎಂದರು. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೊಟ್ರಗೌಡ ಮಾತನಾಡಿ, ಶಿಕ್ಷಕರನ್ನು ಗೌರವಿಸಿದರೆ ಸಮಾಜವನ್ನು ಗೌರವಿಸಿದಂತೆ. ಪ್ರಶಸ್ತಿಗಳು ಜವಾಬ್ದಾರಿ ಹೆಚ್ಚಿಸುತ್ತವೆ. ಬಳಗದ ಕಾರ್ಯಕ್ರಮಗಳಿಗೆ ಸಹಕಾರ ನೀಡುವುದಾಗಿ ಹೇಳಿದರು. 27ನೇ ವರ್ಷದ ಡಾಕ್ಟರ್ ರಾಧಾಕೃಷ್ಣ ಸ್ಮರಣಾರ್ಥ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪ್ರಾಥಮಿಕ ಶಾಲಾ ಶಿಕ್ಷಕಿ ಸರೋಜಮ್ಮ, ಪ್ರೌಢಶಾಲೆಯ ಶಿಕ್ಷಕರಾದ ಸಣ್ಣ ಲಕ್ಕಪ್ಪ, ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ನಟರಾಜ್ ಪಾಟೀಲ್ ಹಾಗೂ ಗ್ರಂಥಾಲಯ ಅಧಿಕಾರಿ KB ಬಸವರಾಜ್ ಇವರಿಗೆ ನೀಡಿ ಗೌರವಿಸಿ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ದೈಹಿಕ ಪರಿವೀಕ್ಷಕ ರಫಿ ಅಹಮದ್ ಖವಾಸ್, ಪತ್ರಕರ್ತರ ಸಂಘದ ಅಧ್ಯಕ್ಷರಾದ MPM ಶಿವಪ್ರಕಾಶ್, ಬಿಚ್ಗತ್ತಿ ಖಾಜಾ ಹುಸೇನ್, ವೀರೇಶ್ ಕಲ್ಮಠ್, ಶಾಖಾ ಗ್ರಂಥಾಲಯಾಧಿಕಾರಿ B ನಾರಾಯಣದಾಸ್, ಹಿರಿಯರಾದ ಬಿರಾಬಿ ಬಸವರಾಜ್, ಗ್ರಂಥಾಲಯ ಮೇಲ್ವಿಚಾರಕರ ಸಂಘದ ಜಿಲ್ಲಾ ಅಧ್ಯಕ್ಷ ಮಂಜುನಾಥ್ ಪುರಿ, ನಿವೃತ್ತ ಉಪ ಪ್ರಾಂಶುಪಾಲ P ಪ್ರಕಾಶ್ ಉಪಸ್ಥಿತರಿದ್ದರು. ಬೀಚಿ ಬಳಗದ ಅಧ್ಯಕ್ಷ ಸುರೇಶ್ ಅಂಗಡಿಯವರು ಅಧ್ಯಕ್ಷತೆ ವಹಿಸಿದ್ದರು. ಪ್ರಶಸ್ತಿಗೆ ಭಾಜನರಾದವರು ತಮ್ಮ ವೃತ್ತಿ ಜೀವನದ ಅನುಭವಗಳನ್ನು ಹಂಚಿಕೊಂಡರು. ಚಿತ್ತಾರ ನೃತ್ಯ ಶಾಲೆಯ ಮಕ್ಕಳು ನೃತ್ಯ ಪ್ರದರ್ಶಿಸಿದರು. ಚಂದನ ಕಲಾ ಸಂಸ್ಥೆಯ MPM ಪ್ರಶಾಂತ್, ನಾಗೇಶ್ ಕನ್ನಡ ಗೀತೆಗಳನ್ನು ಹಾಡಿದರು. M ದಯಾನಂದ್, ಶಂಕರ ಬೆಟಗೇರಿ, ವಿಶ್ವನಾಥ್ ಚಿಂತಿ, K ದೊಡ್ಡಬಸಪ್ಪ, ನಾಗರಾಜ್ ಮಲ್ಕಿ ಒಡೆಯರ್ ಕಾರ್ಯಕ್ರಮವನ್ನು ಕೋವಿಡ್ನಲ್ಲಿ 2 ವರ್ಷಗಳನ್ನು ಬಿಟ್ಟರೆ ಎಲ್ಲೂ ಕೂಡ ವ್ಯತ್ಯಾಸವಾಗದಂತೆ ಈ ಕಾರ್ಯಕ್ರಮ ಸಾಂಗೋಪಾಂಗವಾಗಿ ನಡ್ಕೊಂಡು ಬಂದಿದೆ. ಇವತ್ತು ನಾವು ಪ್ರಮುಖವಾಗಿ ನೆನೆಸ್ಕೊಳ್ಬೇಕಾದಂಥ ಒಬ್ಬ ವ್ಯಕ್ತಿಗಳು ಅಂತ ಹೇಳಿದ್ರೆ, ಈ ಕಾರ್ಯಕ್ರಮಕ್ಕೆ ಪ್ರೇರೇಪಣೆ ನೀಡಿ ನಮ್ಮೆಲ್ಲರಿಗೂ ಕೂಡ ಡ್ಯೂಟಿಗೆ ಪೆಟ್ರೋಲ್ ಹೊಡಿಯುವಂಥ ವ್ಯಕ್ತಿಗಳು ಅಂತ ಹೇಳಿದ್ರೆ ನಮ್ಮ ಪರಪೂಜ ಗುರುಗಳಾಗಿರುವಂತಹ ಶ್ರೀಯುತ ಬೆಟ್ಟಯ್ಯ ಸರ್. ಅವರು ಶಾಶ್ವತವಾಗಿರುವಂತಹ ಗೌರವಾಧ್ಯಕ್ಷರು. ಆದರೆ ಇವತ್ತು ಅವರ ಅನುಪಸ್ಥಿತಿಯಲ್ಲಿ ಪ್ರಥಮ ಬಾರಿ ಅನಿಸುತ್ತೆ. ನಮ್ಮ ಖಾತಾ ಭಾಷೆ ಮುಖ್ಯ ಯಾಕೋ ಯೋಚನೆ ಮಾಡಿಲ್ಲ, ಮನಸ್ಸು ಮಾಡಿದರೆ ಅವ್ರು ಯಾವ ಸ್ಥಿತಿಯಲ್ಲಿದ್ದು ಕರ್ಕೊಂಡ್ಬರ್ತಿದ್ದಾರೆ ಗೊತ್ತಿಲ್ಲ, ಆದರೆ ಗೊತ್ತಿದೆ. ಆದರೆ ಅಷ್ಟೊಂದು ಖಾತಾ ಭಾಷೆ ಹೆಚ್ಚಿನ ಶಿಷ್ಯ ಅವ್ರಿಗೆ ಅವ್ರು ನಾವು ಬೇಡ ಅಂತ ಹೇಳಿದ್ರು ಬರ್ತಿದ್ದೆಲ್ಲ ಕರ್ಕೊಂಡ್ಬರ್ತಿದ್ದ. ಆ ರೀತಿಯಲ್ಲಿ ಇವತ್ತು ಶ್ರೀಯುತ ಗುರುಗಳ ಒಂದು ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನಮಗೆ ನಂಬಲಿಕ್ಕೆ ಆಗ್ತಾ ಇಲ್ಲ. ಅವರು ಹೇಳುವಂಥ ಮಾತಿತ್ತು, ಯಾವಾಗಲೂ ಅವರು ತಮ್ಮ ಗೌರವಾಧ್ಯಕ್ಷ ನುಡಿಯಲ್ಲಿ ಹೇಳಬೇಕು, ಯಾಕೆ ನಾವು ಈ ಒಂದು ಉತ್ತಮ ಶಿಕ್ಷಕರಿಗೆ ಪ್ರಶಸ್ತಿಯನ್ನು ಕೊಡಬೇಕು, ಯಾಕೆ ಶಿಕ್ಷಕರನ್ನ ಗೌರವಿಸಬೇಕು ಎಂಬುದು. ಶಿಕ್ಷಕರನ್ನ ಗೌರವಿಸಿದ್ರೆ ಸಮಾಜವನ್ನು ಗೌರವಿಸಿದಂತೆ ಎಂಬುದನ್ನ ಮಾತು ಬಾಯಿ ಯಾವಾಗಲೂ ಬರ್ತದೆ. ಗುರು ಬ್ರಹ್ಮ ಗುರು ವಿಷ್ಣು ಶ್ಲೋಕ ಆದ್ಮೇಲೆ ಯಾಕೆ ನಾವು ಶಿಕ್ಷಕರನ್ನ ಗೌರವಿಸಬೇಕು ಎಂಬುದನ್ನ ಮಾತಿಗೆ ಶಿಕ್ಷಕರನ್ನ ಗೌರವಿಸಿದ್ರೆ ಇಡೀ ಸಮಾಜವನ್ನು ಗೌರವಿಸಿದಂತೆ ಎಂಬುದನ್ನ ಮಾತು ಅವರು ನಮಗೆ ಯಾವಾಗಲೂ ಹೇಳುವಂಥ ಮಾತು ಈಗ ನೆನಪಾಯಿತು. ಅಂತ ರೀತಿಯಲ್ಲಿ ಇವತ್ತು ನಾವು ಇಲ್ಲಿ ಶಿಕ್ಷಕರನ್ನ ಗೌರವಿಸುವಂತ ವಿಚಾರ ಬಂದಾಗ ನಾವು ನೋಡ್ತಾ ಇದ್ದೇವೆ. 1999ರಿಂದ ಇಲ್ಲಿವರೆಗೆ ಆಯ್ಕೆ ಆಗಿರುವಂಥ ಎಲ್ಲ ಶಿಕ್ಷಕ ವರ್ಗದಲ್ಲೂ ಕೂಡ ಎಲ್ಲೂ ಕೂಡ ಅವರಲ್ಲಿರುವಂಥ ಯಾವುದೇ ರೀತಿಯ ವ್ಯತ್ಯಾಸಗಳು ಆಗಲಾರದೇ ಇರುವಂಥ ಕರ್ತವ್ಯದಲ್ಲಿ ಎಲ್ಲೂ ಕೂಡ ನಿಷ್ಠೆಯನ್ನು ಹೊಂದಿರುವಂಥ ಶಿಕ್ಷಕರನ್ನೇ ಆಯ್ಕೆ ಮಾಡಿಕೊಂಡಿರುವಂಥದ್ದು ನಾವು ಬೇರೆ ಬೇರೆ ಸಂದರ್ಭದಲ್ಲಿ ನೋಡ್ತೇವೆ. ಆಯ್ಕೆ ಮಾನದಂಡಗಳ ವಿಚಾರ ಮಾಡಿದರೆ ನಾವು ಪ್ರಶಸ್ತಿಗೋಸ್ಕರ ನಾವು ನಮ್ಮ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಅರ್ಜಿ ಹಾಕಿ ಸಾಲಲ್ಲಿ ನಿಂತ್ಕೊಂಡು ಬೇರೆ ಬೇರೆ ರೀತಿ ಮಾರ್ಗಗಳನ್ನು ಅನುಸರಿಸಿ ಶಿಕ್ಷಣದಲ್ಲಿ ನಾವು ಒಂದು ಕ್ಷೇತ್ರದಲ್ಲಿ ಪ್ರಶಸ್ತಿಯನ್ನು ಇವತ್ತು ಗಳಿಸಬೇಕಾಗಿರುವಂಥದ್ದು ಒಂಥರ ವಿಪರ್ಯಾಸ. ಆದರೆ ನಮ್ಮ ಒಂದು ಬೀಚಿ ಬೆಂಬಲಿಗರ ಬಳಗ ಮಾಡುವಂಥ ಪ್ರಕ್ರಿಯೆ ನೋಡಿದ್ರೆ ಒಂಥರ ಆಶ್ಚರ್ಯ ಅನಿಸುತ್ತೆ. ಇಲ್ಲಿ ಯಾವುದೂ ಸ್ವಾರ್ಥ ಇಲ್ಲ, ಆದರೆ ಆಯ್ಕೆ ಮಾಡುವಂಥ ವ್ಯಕ್ತಿಗಳು ಯಾರು ಕೂಡ ಅರ್ಜಿ ಹಾಕಲು ಬೇಕಾಗಿಲ್ಲ. ಒಂದು ತಂಡ ಮಾಡ್ತಾರೆ, ಆ ತಂಡವೇ ಈ ರಂಗಣಿತ ಕಲೆ, ಸಾಹಿತ್ಯ, ಸಂಸ್ಕೃತಿ ಅತ್ಯಂತ ಶ್ರೀಮಂತ ಪರಂಪರೆಯಿಂದ ಹುಟ್ಟು ಆಗಿರ್ತಕ್ಕಂಥ ನಾಡು ಅಂತ ಹೇಳಿದ್ರೆ ಊರಲ್ಲಿ ಸುಮಾರು 32 ವರ್ಷಗಳಿಂದ ಹಿಂದೆ ಅಲ್ಲಿಗೆ ಬಂದಿದೆ. 1993ರಲ್ಲಿ ಗ್ರಂಥಾಲಯ ಅಲ್ಲಿ ಶಾಸ್ತ್ರಿಯಲ್ಲಿ ಅಂಬೇಡ್ಕರ್ ಸರ್ಕಲ್ನಾಗಿತ್ತು. ಅವಾಗಿಂದ ಸುರೇಶ್ ಅಂಗಡಿಯವರು ಪರಿಚಯ ಇಲ್ಲ, ನನಗೆ ಕಾದಾಭಾಷೆ ಪರಿಚಯ ಇಲ್ಲ. ನನ್ನ ಕೆಲವೊಂದು ಸ್ನೇಹಿತರಿದ್ದರು. ನಾವು ರೆಗ್ಯುಲರ್ ಬೆಳೆದರಂತೆ ನಮ್ಮ ಸ್ನೇಹಿತರು ಬೆಳೆದರಿದ್ದರು. ನಾವೆಲ್ಲರೂ ರೆಗ್ಯುಲರ್ ಆಗಿ ಗ್ರಂಥಾಲಯಕ್ಕೆ ಹೋಗ್ತಾ ಇದ್ವಿ. ಅದೇ ಒಂದು ಸಂದರ್ಭದಲ್ಲಿ
ಕಾಲಾಂತರದಲ್ಲಿ ಸುಮಾರು 1999 ಅನ್ಸುತ್ತೆ ಈ ಒಂದು ಪ್ರೀತಿ ಗ್ರಂಥಾಲಯ ಬೆಂಬಲಿಗರ ಬಳಗ ಸ್ಥಾಪನೆ ಆಯಿತು. ಯಾವ ಕಲೆ, ಸಾಹಿತ್ಯ, ಓದು, ಗ್ರಂಥಾಲಯ ಈ ರೀತಿಯಾಗಿ ಉತ್ತಮ ಪರಂಪರೆಯಿಂದ ಬಂದಿರತಕ್ಕಂಥ ಈ ನಾಡಿನಲ್ಲಿ ನೀವು ಗೊತ್ತಿದೆ, ಈಗ ಈ ನಾಡಿನ ಉಪಮುಖ್ಯಮಂತ್ರಿಗಳಾಗಿ ನಮ್ಮಿಂದ ಮನೆಯಾಗಿದ್ದರೂ ಸಹ ಯಾವತ್ತೂ ನಮ್ಮ ಜನಮಾನದಲ್ಲಿರ್ತಕ್ಕಂಥ ಸನ್ಮಾನ್ಯ MP ಪ್ರಕಾಶ್ ಅವರು ಈ ಊರಿನ ನಗರಗಳು ಅವರು ಸಹ ಕಲೆ, ರಂಗಭಾರತಿ ಮೊದಲಾದ ಕಾರ್ಯಕ್ರಮವನ್ನು ತೊಡಗಿರ್ತಕ್ಕಂಥವ್ರು. ಅಂಥವರ ಈ ನಾಡಿನಲ್ಲಿ ಆ ತದನಂತರ ಈ ಊರಿನ ಕುಡಿಗಳು ಇಂಥದೇ ಅನೇಕ ಒಂದು ಸಂಘಗಳನ್ನ ರಚನೆ ಮಾಡಿಕೊಂಡಿರ್ತಕ್ಕಂಥದ್ದು ಬಹಳ ನನಗೆ ಸಂತೋಷ ಆಗುತ್ತೆ. ನಿಮ್ಗೆ ಗೊತ್ತಿದೆ, ಕಾದರ್ವಶ್ ಅಂತ ಸ್ನೇಹಿತರು, ಸುರೇಶ್ ಸರ್ ಅಂತ ಸ್ನೇಹಿತರು, ಇಂಥ ಅನೇಕ ಹುಡುಗರು ಅವತ್ತೆ ಸೇರಿಕೊಂಡು ಪ್ರೀತಿ ಗ್ರಂಥಾಲಯ ಬೆಂಬಲಿಗರ ಬಳಗ ಅಂತ ಸ್ಥಾಪನೆ ಮಾಡಿದರು. ನಿಜವಾಗಲೂ ಈ ಮಣ್ಣಿನ ಗುಣವೂ ಏನೋ ಇವತ್ತು ಸಹ ನಿರಂತರವಾಗಿ ಸುಮಾರು 26 ವರ್ಷಗಳಿಂದ, ಇವತ್ತು 27 ವರ್ಷ, 26 ವರ್ಷಗಳಿಂದ ನಿರಂತರವಾಗಿ